ಯಾವ ಒಂದು ಯೋಜನೆ ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ನೀವು ವಯಸ್ಸು ಎಷ್ಟಿರಬೇಕು ಅಂತ ಅಂದ್ರೆ 18 ವರ್ಷ ಮೇಲ್ಪಟ್ಟವರಾಗಿರಬೇಕು, 40 ವರ್ಷದ ಒಳಗಿನವರಾಗಿರಬೇಕು. ಸೊ ಈ ರೀತಿ ಇಷ್ಟು ಏಜ್ ಡಿಫರೆನ್ಸ್ ಅಲ್ಲಿ ಇರುವಂತವ್ರು ಮಾತ್ರ ಈ ಒಂದು ಏನು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ತಿರದ CSC ಕೇಂದ್ರಗಳು ಏನಿರುತ್ತೆ, ಸೊ CSC ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕಬಹುದು, ಅಥವಾ ನಿಮ್ಮ ಆನ್ಲೈನ್ ಸೇವಾ ಕೇಂದ್ರಗಳು ಏನಿರುತ್ತೆ ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಅಲ್ಲಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇಲ್ಲಿ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸಗಾರರು, ಕೃಷಿ ಕಾರ್ಮಿಕರು, ಸೊ ಈ ರೀತಿಯಾದಂತಹ ಒಂದು ವ್ಯಾಪಾರಸ್ಥರು ಏನಿರ್ತಾರೆ, ಸೊ ಅವರು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಮತ್ತೆ ರಿಕ್ಷಾ ಎಳೆಯೋರು ಆಗಿರ್ಬೋದು, ಸೊ ಈ ರೀತಿಯಾದಂತಹ ಒಂದು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ 18 ರಿಂದ 40 ವರ್ಷದೊಳಗಿರಬೇಕಂತೆ. ಸೊ ಸಾರಿ, ನಾನು 60 ವರ್ಷ ಅಂತ ತಿಳಿಸ್ಕೊಟ್ಟೆ ನಿಮಗೆ. ಇಲ್ಲಿ ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಸೊ ಎಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಕೂಡ ಇಲ್ಲಿ ನಿಮಗೆ ಫೋಟೋನ ಹಾಕಿದ್ದೀನಿ ನೋಡಿ. ಇಲ್ಲಿ ಏನಂತ ಅಂದ್ರೆ ನೀವು 18 ವರ್ಷದೊಳಗೆ 18 ವರ್ಷ ಆದ್ಮೇಲೆ ನೀವು ಅಮೌಂಟ್ ಅನ್ನು ಪೇ ಮಾಡ್ತೀರಾ. 18 ವರ್ಷ ನೀವು ಅಪ್ಲೈ ಮಾಡಿದಾಗ ಅವತ್ತಿನ ದಿನ 50 ರೂಪಾಯಿ ಇದ್ರೆ, ಸೊ ನೀವು 50 ರೂಪಾಯಿ ಕಟ್ಟಿದ್ರೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರದವರು ಕೂಡ ಅದಕ್ಕೆ ಇನ್ನ 50 ರೂಪಾಯಿನ ಆಡ್ ಮಾಡಿಬಿಟ್ಟು ಟೋಟಲ್ ಆಗಿ ನಿಮ್ಮ ಖಾತೆಗೆ 100 ರೂಪಾಯಿನ ಜಮಾ ಮಾಡ್ತಾರೆ.